ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹರಿಹರ ಪಂಚಮಶಾಲಿ ಗುರುಪೀಠದಲ್ಲಿ ಕಳೆದ ಕೆಲವು ದಿನಗಳಿಂದ ಹೊಗೆಯಾಡುತ್ತಿದ್ದ ಅಸಮಾಧಾನ ಏಕಾಏಕಿ ಸ್ಫೋಟಗೊಳ್ತು. ಕಳೆದ ಸೋಮವಾರದಂದು ನಡೆದ ಮಹತ್ವದ ಸಭೆಯಲ್ಲಿ ಪೀಠಾಧಿಪತಿ ವಚನಾನಂದ ಸ್ವಾಮೀಜಿಯನ್ನ ಟ್ರಸ್ಟಿಗಳ ಮಂಡಳಿ ಉಚ್ಚಾಟನೆ ಮಾಡಿಬಿಡ್ತು. ಮಠದ ಆವರಣದಲ್ಲಿ ನಡೆದ ಧರ್ಮದರ್ಶಿ ಸಮಿತಿಯ ಮಹತ್ವದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಯಿತು. ಇದ್ದಕ್ಕಿದ್ದಂತೆ ಇಂತಹ ನಿರ್ಧಾರ ತೆಗೆದುಕೊಂಡಿದ್ಯಾಕೆ ಅನ್ನೋ ನಾನಾ ಪ್ರಶ್ನೆಗಳು ಮೊದಲಿಗೆ ಉದ್ಭವವಾದವು. ಆದರೆ ಇದೆಲ್ಲದಕ್ಕೂ ಉತ್ತರ ಉಚ್ಚಾಟನೆಯಾದ 2 ದಿನಗಳ ನಂತರವೇ ಹೊರಬಿದ್ದು, ಒಟ್ಟು 15 ಸದಸ್ಯರಿರುವ ಧರ್ಮದರ್ಶಿ ಮಂಡಳಿಯಲ್ಲಿ 12 ಸದಸ್ಯರು ವಚನಾನಂದ ಶ್ರೀಗಳನ್ನ ಪೀಠದಿಂದ ಉಚ್ಚಾಟನೆ ಮಾಡಬೇಕೆಂದು ಸಹಮತ ಹಾಕಿದರು. ಮಠದ ಆಡಳಿತ ಮತ್ತು ಆರ್ಥಿಕ ವಿಚಾರಗಳ ಕುರಿತು ಭಕ್ತರು ನಡೆಸುತ್ತಿದ್ದ ಲೆಕ್ಕಕೊಡಿ ಹೋರಾಟದ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದದ್ದು ತೀವ್ರ ಚರ್ಚೆಗೂ ಗ್ರಾಸವಾಯಿತು. ಇತ್ತೀಚೆಗೆ ಹೊರಬಿದ್ದ ವಿಚಾರವೇ ವಚನಾನಂದ ಶ್ರೀಗಳ ಉಚ್ಚಾಟನೆಗೆ ಮೂಲ ಹಾಗೂ ನೇರ ಕಾರಣ ಅನ್ನೋದು ಟ್ರಸ್ಟಿಗಳ ವಿಚಾರ. ಅದು ಅಂತಿಂತ ಆರೋಪವಲ್ಲ, ಬದಲಿಗೆ ಮಠದ ಮಕ್ಕಳನ್ನೇ ಮಸಾಜ್ ಮಾಡಿಸಿಕೊಳ್ಳೋಕೆ ಬಳಸ್ತಿದ್ರು ಅನ್ನೋದು. ಅದು ಅಲ್ಲದೆ ಮಠದಲ್ಲಿ ಶ್ರೀಗಳು ಹೊಸ ಇನ್ನಿಂಗ್ಸ್ ಶುರು ಮಾಡಿದ್ರು. ಇದೆಲ್ಲವನ್ನು ನೋಡಿಯೂ ಸಹಿಸಿಕೊಳ್ಳೋದು ಹೇಗೆ ಅನ್ನೋದು ಟ್ರಸ್ಟಿಗಳಲ್ಲಿ ಕೆಲವರ ಆರೋಪ ಕೂಡ. ಅಷ್ಟಕ್ಕೂ ಏನದು ಆರೋಪ? ಶ್ರೀಗಳು ಈ ಬಗ್ಗೆ ಹೇಳೋದೇನು, ಶ್ರೀಗಳ ಹಿನ್ನೆಲೆಯಾದರೂ ಎಂಥದ್ದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ನಿನ್ನೆ ಅಂದರೆ ಬುಧವಾರದಂದು ಬೆಳ್ಳಂಬೆಳಗ್ಗೆ ಹರಿಹರ ಪಂಚಮಸಾಲಿ ಗುರುಪೀಠ ಮಠದ ಧರ್ಮದರ್ಶಿಗಳು ಮತ್ತು ಭಕ್ತರ ನಡುವೆ ವಾಕ್ಸಮರ ಹಾಗೂ ಸಂಘರ್ಷ ಉಂಟಾಗಿತ್ತು. ಮಠದ ಆಡಳಿತ ಮಂಡಳಿಯ ವಿರುದ್ಧ ಆಕ್ರೋಶಗೊಂಡ ಭಕ್ತರು ಮಠದ ಒಳಗೆ ಪ್ರವೇಶಿಸಲು ಯತ್ನಿಸಿದಾಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಪರಿಸ್ಥಿತಿಯನ್ನು ನಿಯಂತ್ರಿಸಲು ಸ್ಥಳಕ್ಕೆ ಧಾವಿಸಿದ ಪೊಲೀಸರು 100ಕ್ಕೂ ಹೆಚ್ಚು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದರು. ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದೆಂಬ ಮುನ್ನೆಚ್ಚರಿಕೆಯಿಂದ ಮಠದ ಸುತ್ತಮುತ್ತ ನಿಷೇಧಾಜ್ಞೆ ಕೂಡ ಜಾರಿಗೊಳಿಸಿ ಗೇಟ್ ಬಳಿಯೇ ಭಕ್ತರಿಗೆ ಪ್ರವೇಶ ನಿರ್ಬಂಧಿಸಲಾಗಿತ್ತು. ಅಷ್ಟಕ್ಕೂ ಎಲ್ಲರನ್ನೂ ಕಾಡುತ್ತಿದ್ದ ಪ್ರಶ್ನೆ ಅಂದ್ರೆ ಶ್ರೀಗಳ ಉಚ್ಚಾಟನೆಗೆ ಕಾರಣವೇನು ಅನ್ನೋದು. ಕಳೆದ ಕೆಲ ದಿನಗಳಿಂದ ಮಠದ ಆಸ್ತಿ ಮತ್ತು ದೇಣಿಗೆಯ ಲೆಕ್ಕಪತ್ರಗಳನ್ನು ಬಹಿರಂಗಪಡಿಸಬೇಕೆಂದು ಭಕ್ತರು ಆಗ್ರಹಿಸುತ್ತಿದ್ರು. ಈ ಲೆಕ್ಕಕೊಡಿ ಅಭಿಯಾನವು ಯಾವಾಗ ತೀವ್ರ ಸ್ವರೂಪ ಪಡೆದುಕೊಳ್ತೋ ಧರ್ಮದರ್ಶಿ ಮಂಡಳಿ ಉಚ್ಚಾಟನೆಯ ಕಠಿಣ ನಿರ್ಧಾರಕ್ಕೆ ಮುಂದಾಯಿತು. ಈ ಬೆಳವಣಿಗೆಯಿಂದಾಗಿ ಪಂಚಮಸಾಲಿ ಸಮುದಾಯದಲ್ಲಿ ಮತ್ತು ಧಾರ್ಮಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗಳು ಆರಂಭವಾದವು. ವಚನಾನಂದ ಶ್ರೀಗಳು ಹರಿಹರ ಪೀಠಾರೋಹಣ ಮಾಡುವ ಸಂದರ್ಭದಲ್ಲಿ ಬೆಂಗಳೂರಿನ ತಮ್ಮ ಶ್ವಾಸ ಯೋಗ ಪೀಠವನ್ನು ತ್ಯಜಿಸುವುದಾಗಿ ಭರವಸೆ ನೀಡಿದರು. ಈ ಸಂಬಂಧ ಟ್ರಸ್ಟ್ ವತಿಯಿಂದ ಈಗಾಗಲೇ ಸುಮಾರು 6 ಬಾರಿ ಗಡುವು ನೀಡಲಾಗಿತ್ತು. ಆದರೂ ಶ್ರೀಗಳು ಶ್ವಾಸ ಪೀಠವನ್ನ ತ್ಯಜಿಸದ ಕಾರಣ 15 ಮಂದಿ ಟ್ರಸ್ಟ್ಗಳ ಪೈಕಿ 13 ಮಂದಿ ಶ್ರೀಗಳನ್ನ ಪೀಠದಿಂದ ತೆಗೆದುಹಾಕಲು ಒಪ್ಪಿಗೆ ಸೂಚಿಸಿದರು. ಶ್ರೀಗಳು ತಿಂಗಳಲ್ಲಿ ಕೇವಲ 1-2 ದಿನ ಮಾತ್ರ ಮಠದಲ್ಲಿ ಇರ್ತಾರೆ. ಮಠವನ್ನ ಗೆಸ್ಟ್ ಹೌಸ್ ರೀತಿ ಬಳಸಲು ಬಿಡೋದಿಲ್ಲ ಎಂದು ಟ್ರಸ್ಟ್ನವರು ಆರೋಪಿಸುತ್ತಿದ್ರು. ಮಠದ ಒಳಗೆ ಟ್ರಸ್ಟಿಗಳ ಸಭೆ ನಡೆಯುತ್ತಿದ್ರೆ ಹೊರಗಡೆ 106 ಭಕ್ತರು ಲೆಕ್ಕಕೊಡಿ ಅಭಿಯಾನ ನಡೆಸಿದ್ರು. ಮಠದ ಆಸ್ತಿ ಪಾಸ್ತಿ ಮತ್ತು ದೇಣಿಗೆಯ ಲೆಕ್ಕಪತ್ರಗಳನ್ನು ಬಹಿರಂಗಪಡಿಸಬೇಕೆಂದು ಭಕ್ತರು ಪಟ್ಟು ಹಿಡಿದರು. ಈ ವೇಳೆ ಮಠದ ಆವರಣದಲ್ಲಿ ಭಕ್ತರು ಮತ್ತು ಆಡಳಿತ ಮಂಡಳಿಯ ನಡುವೆ ವಾಕ್ಸಮರ ನಡೆಯಿತು. ಇನ್ನು ಉಚ್ಚಾಟನೆಗೆ ಬಹುಮುಖ್ಯ ಕಾರಣವೆಂದರೆ ಅದು ಮಸಾಜ್ ಕರ್ಮಕಾಂಡ. ಹೌದು, ವಚನಾನಂದ ಶ್ರೀಗಳು ಮಠದ ವಸತಿ ನಿಲಯದ ವಿದ್ಯಾರ್ಥಿಗಳಿಂದ ಬಲವಂತವಾಗಿ ಮಸಾಜ್ ಮಾಡಿಸಿಕೊಳ್ತಿದ್ರು ಎಂದು ಗುರುಪೀಠದ ಟ್ರಸ್ಟ್ನ ಸದಸ್ಯ ಚಂದ್ರಶೇಖರ ಪೂಜಾರ್ ಗಂಭೀರ ಆರೋಪವನ್ನ ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಾಮೀಜಿ ನಿತ್ಯ 4-5 ವಿದ್ಯಾರ್ಥಿಗಳಿಂದ ಮಸಾಜ್ ಮಾಡಿಸಿಕೊಳ್ತಿದ್ರು. ಈ ವಿಕೃತ ಭಾವ ಸಹಿಸಿಕೊಳ್ಳಲಾಗದೆ 60 ವಿದ್ಯಾರ್ಥಿಗಳ ಪೈಕಿ ಅನೇಕ ವಿದ್ಯಾರ್ಥಿಗಳು ವಸತಿ ನಿಲಯ ತೊರೆದಿದ್ದಾರೆ. ಈಗ 5 ಮಾತ್ರ ಇದ್ದಾರೆ. ವಿದ್ಯಾರ್ಥಿಗಳು ಮತ್ತು ಅವರ ಪಾಲಕರು ಪೊಲೀಸರಿಗೆ ದೂರು ನೀಡಲು ಮುಂದಾಗಿದ್ರು. ದೂರು ನೀಡಿದ್ರೆ ಪೋಕ್ಸೋ ಪ್ರಕರಣ ದಾಖಲಾಗಿ ಶ್ರೀಗಳ ಬಂಧನವಾಗ್ತಿತ್ತು. ಸಮುದಾಯದ ಹಿತದೃಷ್ಟಿಯಿಂದ ದೂರು ನೀಡದಂತೆ ಟ್ರಸ್ಟ್ನವರೇ ಪಾಲಕರನ್ನ ಸಮಾಧಾನ ಪಡಿಸಿದ್ದೇವೆ ಎಂದು ಸ್ಪಷ್ಟಪಡಿಸಿದರು. ಶ್ರೀಗಳು ವಿದ್ಯಾರ್ಥಿಗಳಿಂದ ಮಸಾಜ್ ಮಾಡಿಸಿಕೊಳ್ಳುತ್ತಿದ್ದದ್ದು 2 ತಿಂಗಳ ಹಿಂದೆ ಟ್ರಸ್ಟಿಗಳ ಗಮನಕ್ಕೆ ಬಂದಿದೆ. ಈ ಬಗ್ಗೆ ಸ್ವಾಮೀಜಿಗೆ ಬುದ್ಧಿ ಹೇಳಿ ತಿದ್ದಲು ಮುಂದಾದಾಗ ಅವರು ಟ್ರಸ್ಟ್ ವಿರುದ್ಧವೇ ತಿರುಗಿಬಿದ್ರು. ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಲೆಕ್ಕಕೊಡಿ ಹೋರಾಟವನ್ನ ಶುರು ಮಾಡಿದ್ದಾರೆ. ಮಸಾಜ್ ಸ್ವಾಮೀಜಿಗೆ ನೈತಿಕತೆ ಇದ್ದರೆ ಕೂಡಲೇ ಮಠ ಬಿಟ್ಟು ಹೊರ ಹೋಗಲಿ, ಹೋಗದಿದ್ದರೆ ಹೇಗೆ ಕಳಿಸಬೇಕು ಎಂಬುದು ಟ್ರಸ್ಟಿಗಳಿಗೆ ಗೊತ್ತಿದೆ ಎಂದು ನೇರ ಸವಾಲೆಸೆದರು.
ವಚನಾನಂದ ಶ್ರೀಗಳು ಪೀಠದ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳನ್ನ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ಎನ್ನಲಾದ ವಿಡಿಯೋವನ್ನ ಚಂದ್ರಶೇಖರ್ ಪೂಜಾರ್ ಬಿಡುಗಡೆ ಮಾಡಿದ್ರು. ಅಲ್ಲದೆ ಮಸಾಜ್ ಮಾಡಿಸಿಕೊಳ್ಳೋದು, ಬಟ್ಟೆ ತೊಳೆಸಿಕೊಳ್ಳೋದು ಸೇರಿ ವೈಯಕ್ತಿಕ ಕೆಲಸಗಳಿಗೆ ವಚನಾನಂದ ಶ್ರೀಗಳು ನಮ್ಮನ್ನ ಬಳಸಿಕೊಳ್ತಿದ್ರು ಎಂದು ವಿದ್ಯಾರ್ಥಿಗಳು ಆರೋಪಿಸುತ್ತಿರೋದು ವಿಡಿಯೋದಲ್ಲಿದೆ. ವಿಜಯಪುರ ಮೂಲದ ಶಾರದಮ್ಮ ಎಂಬಾಕೆ ಮಾತನಾಡಿರುವ ವಿಡಿಯೋವನ್ನ ಸುದ್ದಿಗೋಷ್ಠಿಯಲ್ಲಿ ಬಿಡುಗಡೆ ಮಾಡಲಾಗಿದ್ದು, ಈ ವಿಡಿಯೋದಲ್ಲಿ ಶಾರದಮ್ಮ ಅವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ನನ್ನ ಮಕ್ಕಳನ್ನ ಮಠದಲ್ಲಿ ಓದಲಿ ಎಂದು ಕಳಿಸಿದ್ದೆ. ಆದರೆ 7 ಮತ್ತು 8ನೇ ತರಗತಿಯಲ್ಲಿದ್ದ ನನ್ನ ಮಕ್ಕಳನ್ನ ಮಠದ ರೂಮಿನಲ್ಲಿ ಕೂಡಿ ಹಾಕಿ ಹೊಡೆಯಲಾಗ್ತಿತ್ತು. ಮಕ್ಕಳ ಮೇಲೆ ಈ ರೀತಿಯಾದ ದೌರ್ಜನ್ಯ ಎಸಗಿದರೆ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ. ವಚನಾನಂದ ಶ್ರೀಗಳು ಕೇವಲ ಶ್ರೀಮಂತರನ್ನ, ರಾಜಕಾರಣಿಗಳನ್ನ ನೋಡುವುದಲ್ಲ, ಬಡ ಮಕ್ಕಳ ಸಂಕಷ್ಟವನ್ನು ನೋಡಬೇಕು ಎಂದು ಕಣ್ಣೀರಿಟ್ಟಿದ್ದಾರೆ. ಸದ್ಯ ಆ ತಾಯಿ ತನ್ನ ಮಕ್ಕಳನ್ನ ಮಠದಿಂದ ಮರಳಿ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಎನ್ನಲಾಗ್ತಿದೆ. ಈ ಆರೋಪಕ್ಕೆ ತಿರುಗಿ ಬಿದ್ದ ವಚನಾನಂದ ಶ್ರೀಗಳು ಟ್ರಸ್ಟ್ನವರ ಆರೋಪಗಳಿಗೆ ಸೂಕ್ತ ಸಮಯದಲ್ಲಿ ಸೂಕ್ತ ಉತ್ತರ ನೀಡುವೆ ಎಂದು ಹರಿಹರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ್ದಾರೆ. ಸಮುದಾಯ ಹಾಗೂ ಪೀಠದ ಘನತೆ ಹೆಚ್ಚಿಸುವುದೇ ನಮ್ಮ ಆದ್ಯತೆ. ಭಕ್ತರು ತನು ಮನ ಧನದ ಮೂಲಕವೇ ಸೇವೆ ಸಲ್ಲಿಸಿದ್ದರಿಂದ ಪೀಠವು ಇಂದು ಭವ್ಯವಾಗಿ ಕಂಗೊಳಿಸುತ್ತಿದೆ. ನಾನು ಮಠದಲ್ಲಿ ಇದ್ದೇನೆ, ಪೀಠದಲ್ಲೇ ಮುಂದುವರಿಯುವೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಭಕ್ತರಿಗಾಗಿಯೇ ತ್ರಿವಿಧ ದಾಸೋಹ ನಡೆಯುತ್ತಿದೆ. ಪಂಚದಾಸೋಹ ಪೀಠ ಆಗಬೇಕು ಎಂಬುದು ನಮ್ಮ ಉದ್ದೇಶವಾಗಿದೆ. ನಿಂದನೆಗಳಿವೆ, ಮಾಡಬೇಕಾದ ಕೆಲಸ ಸಾಕಷ್ಟಿದೆ, ಅದರಲ್ಲಿ ತೊಡಗಿಸಿಕೊಳ್ಳೋಣ. ಶ್ವಾಸಗುರು ನಾನು ವರ್ತಮಾನದಲ್ಲಿ ಇರಬೇಕು ಎಂಬ ಉದ್ದೇಶವಿದೆ. ಬುದ್ಧ ಬಸವ ಆಗುವುದು ಸುಲಭವಲ್ಲ. ಸನ್ಯಾಸವು ಬೆಂಕಿ ಬೆಳಕಿನ ದಾರಿಯಾಗಿದೆ ಎಂದು ಶ್ರೀಗಳು ಕೂಡ ಆರೋಪ ಮಾಡಿದ್ದಾರೆ. ಇನ್ನು ಶ್ರೀಗಳ ಹಿನ್ನೆಲೆಯನ್ನೊಮ್ಮೆ ಗಮನಿಸಿದರೆ ಹರಿಹರ ದಾವಣಗೆರೆ ಭಾಗದ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠದ ಮೊದಲ ಪೀಠಾಧಿಪತಿಯಾಗಿದ್ದ ಡಾಕ್ಟರ್ ಮಹಂತ ಸ್ವಾಮಿಗಳ ನಂತರ 2018ರ ಏಪ್ರಿಲ್ 20ರಂದು ವಚನಾನಂದ ಸ್ವಾಮೀಜಿಗೆ ಪೀಠದ ಜವಾಬ್ದಾರಿಯನ್ನು ನೀಡಲಾಗಿತ್ತು. 2019-20ರ ಅವಧಿಯಲ್ಲಿ ಅಂದಿನ ಸಿಎಂ ಆಗಿದ್ದಂತಹ BS ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಶಾಸಕ ಮುರುಗೇಶ್ ನಿರಾಣಿ ಅವರಿಗೆ ಸಚಿವ ಸ್ಥಾನ ನೀಡದಿದ್ದರೆ ಪಂಚಮಸಾಲಿ ಸಮುದಾಯದ ಬೆಂಬಲ ವಾಪಸ್ ಪಡೆಯುವುದಾಗಿ ಹೇಳಿಕೆ ನೀಡಿ ವಿವಾದಕ್ಕೀಡಾಗಿದ್ರು. ವಚನಾನಂದ ಸ್ವಾಮೀಜಿ ಅವರು ಶ್ವಾಸ ಯೋಗ ಸಂಸ್ಥಾಪಕರಾಗಿದ್ದು, ಯೋಗ ಮತ್ತು ಆಯುರ್ವೇದ ಪದ್ಧತಿಗಳನ್ನು ಜನಪ್ರಿಯಗೊಳಿಸುವಲ್ಲಿ ಶ್ರಮವಹಿಸಿದರು. ಅಲ್ಲದೆ ಕಾರ್ಪೊರೇಟ್ ಯೋಗ ಮತ್ತು ಶಾಲಾ ಕಾಲೇಜುಗಳಲ್ಲಿ ಯೋಗ ತರಬೇತಿಗಳನ್ನು ನಡೆಸಿಕೊಡ್ತಿದ್ರು. ಶ್ರೀಗಳ ಮೂಲ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ತನ್ವಶಿ ಎಂಬ ಪುಟ್ಟ ಹಳ್ಳಿ. 8ನೇ ವಯಸ್ಸಿನಲ್ಲಿಯೇ ಗುರು ಶ್ರೀ ಮರುಳಶಂಕರ ಶಿವಯೋಗಿಗಳ ಮಠಕ್ಕೆ ವಿದ್ಯಾಭ್ಯಾಸಕ್ಕೆ ಕಳುಹಿಸಲಾಗುತ್ತೆ. ಅಲ್ಲಿಯೇ ಯೋಗ, ಸಂಸ್ಕೃತ, ತತ್ವಶಾಸ್ತ್ರ ಮತ್ತು ಪ್ರಾಚೀನ ಭಾರತೀಯ ಗ್ರಂಥಗಳನ್ನು ಸಾಂಪ್ರದಾಯಿಕ ಶಿಕ್ಷಣದೊಂದಿಗೆ ಅಧ್ಯಯನ ಮಾಡ್ತಾರೆ. ಅಧ್ಯಯನ ಪೂರ್ಣಗೊಳಿಸಿದ ನಂತರ ಹಿಮಾಲಯಕ್ಕೆ ತೆರಳಿ ಕಠಿಣ ಯೋಗಾಭ್ಯಾಸವನ್ನು ಮಾಡ್ತಾರೆ. ಪತಂಜಲಿ ಋಷಿಗಳ ಅಷ್ಟಾಂಗ ಯೋಗದ ಮಾರ್ಗವನ್ನು ಅನುಸರಿಸ್ತಾರೆ. ಜನರು ತಮ್ಮ ಮನಸ್ಸು ಮತ್ತು ದೇಹದ ಬಗ್ಗೆ ಚಿಂತಿತರಾಗಿದ್ದಾರೆ, ಅದರ ಬಗ್ಗೆಯೇ ಕಾಳಜಿ ವಹಿಸುತ್ತಿದ್ದಾರೆ. ಆದರೆ ಕೆಲವರು ಮಾತ್ರ ತಮ್ಮ ಉಸಿರನ್ನ ಗಣನೆಗೆ ತೆಗೆದುಕೊಳ್ತಿದ್ದಾರೆ ಎಂದು ಪ್ರಚಾರ ಮಾಡ್ತಾರೆ. ಇದು ವಚನಾನಂದ ಶ್ರೀಗಳ ಶ್ವಾಸಯೋಗದ ಉಗಮಕ್ಕೂ ಕಾರಣವಾಯಿತು. 2012ರಲ್ಲಿ ಶ್ವಾಸಯೋಗ ಕೇಂದ್ರವನ್ನು ಸ್ಥಾಪಿಸಿ ಅದರ ಬೆಳವಣಿಗೆಗೂ ಸಾಕಷ್ಟು ಪರಿಶ್ರಮ ಪಟ್ಟರು. 2009ರಲ್ಲಿ ಕನ್ನಡದ ಸುಪ್ರಸಿದ್ಧ ಖಾಸಗಿ ವಾಹಿನಿಯಲ್ಲಿ ಯೋಗ ಕಾರ್ಯಕ್ರಮವನ್ನ ನಡೆಸಿಕೊಡ್ತಾ ಬಂದರು. ಇದು ಅವರ ಖ್ಯಾತಿಯನ್ನ ಇಡೀ ದೇಶದುದ್ದಗಲಕ್ಕೂ ವ್ಯಾಪಿಸಿಬಿಡ್ತು. ಜೂನ್ 21, 2015ರಂದು ಕರ್ನಾಟಕದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಿದಾಗ ಮುಖ್ಯಮಂತ್ರಿಗಳು ಕಂಠೀರವ ಕ್ರೀಡಾಂಗಣದಲ್ಲಿ ಸಾಮೂಹಿಕ ಯೋಗ ಕಾರ್ಯಕ್ರಮಗಳನ್ನು ನಡೆಸಲು ಶ್ರೀಗಳನ್ನೇ ಆಹ್ವಾನಿಸಿದರು. ಅಲ್ಲಿ ನಟಿ ಶಿಲ್ಪಾ ಶೆಟ್ಟಿ ಮತ್ತು ಇತರೆ ಖ್ಯಾತ ನಟ ನಟಿಯರು ಪಾಲ್ಗೊಂಡಿದ್ರು. ಸಾಲದಕ್ಕೆ ಬರೋಬ್ಬರಿ 10,000ಕ್ಕೂ ಅಧಿಕ ಮಂದಿ ಕೂಡಿ ಯೋಗ ಪ್ರದರ್ಶನವನ್ನು ನೀಡಿದರು. ಹೀಗೆ ವಚನಾನಂದ ಶ್ರೀಗಳು ನಾನಾ ವಿವಾದಕ್ಕೂ ಕಾರಣವಾಗಿದ್ದಾರೆ. ಮಾತ್ರವಲ್ಲ, ಹಲವಾರು ಒಳಿತನ್ನೂ ಮಾಡಿದ್ದಾರೆ. ಅವರ ನೇತೃತ್ವದಲ್ಲಿಯೇ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದಲ್ಲಿ ನೂತನ ವೀರಶೈವ ಲಿಂಗಾಯತ ಪಂಚಮಸಾಲಿ ಜಗದ್ಗುರು ಪೀಠವು ಸ್ಥಾಪನೆಯಾಗಿದೆ. ಇದೀಗ ವಚನಾನಂದ ಶ್ರೀಗಳ ಮೇಲೆ ಕೇಳಿಬಂದಿರುವ ಈ ಮಕ್ಕಳ ದೌರ್ಜನ್ಯದ ಆರೋಪ ರಾಜ್ಯಾದ್ಯಂತ ಭಾರೀ ಚರ್ಚೆಗೆ ಕಾರಣ ಆಗಿದೆ. ಒಂದು ವೇಳೆ ಈ ಆರೋಪಗಳು ಸಾಬೀತಾದಲ್ಲಿ ಶ್ರೀಗಳಿಗೆ ಕಾನೂನು ಸಂಕಷ್ಟ ತಪ್ಪಿದ್ದಲ್ಲ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.